ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಟನ್ ಗ್ರೇವಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಮಟನ್ ಗ್ರೇವಿ, ತುಂಬ ಟೇಸ್ಟಿಯಾಗಿತ್ತು. ನೀವು ಸಹ ಟ್ರೈ ಮಾಡಿ. ಹಾಗಿದ್ರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಇದನ್ನು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಒಂದು ಬಾಣಲಿಗೆ ಒಂದು 3 ಒಣಮೆಣಸಿನ್ಕಾಯಿ, ಒಂದು 4 ಲವಂಗ, ಒಂದು 2 ಇಂಚ್ ಆಗುವಷ್ಟು ಚಕ್ಕೆ ಮತ್ತು 2 ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ಒಂದು 10ರಿಂದ 15 ಗೋಡಂಬಿ, ಇಷ್ಟನ್ನು ಸಹ ಚೆನ್ನಾಗಿ ಹುರ್ಕೊಂಡು ಅದನ್ನು ಪುಡಿ ಮಾಡ್ಕೋಬೇಕು. ತರ್ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು. ನೋಡಿ, ತರ್ತರಿಯಾಗಿ ಪುಡಿ ಮಾಡಿ ಅದಾದಮೇಲೆ ಇದಕ್ಕೆ ಟೊಮೊಟೊನ ಹಾಕ್ತಾಯಿದ್ದೀನಿ. 3 ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ಸಹ ಗ್ರೈಂಡ್ ಮಾಡಿ ಸೈಡ್ಗೆ ಎತ್ತಿಟ್ಕೋಬೇಕು. ನೋಡಿ, ಈಗ ಒಂದು ಕುಕ್ಕರ್ಗೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಅದಾದಮೇಲೆ 2 ಬಿರಿಯಾನಿ ಎಲೆ ಹಾಕ್ತಾಯಿದ್ದೀನಿ ಮತ್ತು ಚಕ್ಕೆ, 1 ಇಂಚಷ್ಟು ಚಕ್ಕೆಯನ್ನು ತೊಗೊಂಡಿದ್ದೀನಿ ಮತ್ತು ಮೆಣಸು 1 ಟೀ ಸ್ಪೂನಷ್ಟು ಮೆಣಸನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ನಾನೀಗ ಮಟನ್ನ ಹಾಕ್ತಾಯಿದ್ದೀನಿ. ಮಟನ್ನು ನಾನಿಲ್ಲಿ 1 kg ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಸೋಸಿಟ್ಕೊಂಡಿದ್ದೆ. ಅದನ್ನು ಹಾಕಿ ಇವಾಗ ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಅದು ಪೂರ್ತಿ ವೈಟ್ ಕಲರ್ಗೆ ಟರ್ನ್ ಆಗಬೇಕು. ಅಲ್ಲಿವರೆಗೂ ನಾವು ಮಟನ್ನ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಮತ್ತು ಅದಾದಮೇಲೆ ಅದರಿಂದ ನೀರೆಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ನೋಡಿ, ಈಗ ನೀರೆಲ್ಲ ಬಿಟ್ಕೊಂಡಿದೆ. ಈಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಮಟನ್ಗೆಲ್ಲ ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ಅದನ್ನು ಸಹ ಮಿಕ್ಸ್ ಮಾಡಬೇಕು. ಇದಾದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣನ ಹಾಕ್ತಾಯಿದ್ದೀನಿ ಮತ್ತು ಖಾರ ಪುಡಿ ಹಾಕ್ತಾಯಿದ್ದೀನಿ. ಖಾರ ಪುಡಿನೂ ಸಹ 1 ಟೇಬಲ್ ಸ್ಪೂನು. ಅದಾದಮೇಲೆ ಧನಿಯಾ ಪುಡಿ 2 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಮತ್ತು ಗರಂ ಮಸಾಲೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ಇದು ಸಹ ಎಲ್ಲ ಚೆನ್ನಾಗಿ ಮಟನ್ಗೆ ಹೊಂದ್ಕೊಳ್ಳೋ ಹಾಗೆ ನಾನೀಗ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ರೆಸಿಪಿ, ನೀವು ಸಹ ಟ್ರೈ ಮಾಡಿ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೋಡಿ, ಈಗ ಪೂರ್ತಿಯಾಗಿ ಅದು ಮಟನ್ಗೆ ಅಂಟ್ಕೋಬೇಕು. ಅಲ್ಲಿವರೆಗೂ ನಾನು ಇದನ್ನು ತಿರುಗಿಸ್ತಾ ಇರ್ತೀನಿ ಮತ್ತು ಇದನ್ನು ಒಂದು 5 ನಿಮಿಷ ಹಾಗೆ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಅಂದರೆ ಮಸಾಲೆ ಎಲ್ಲ ಅದಕ್ಕೆ ಹೊಂದ್ಕೊಳ್ಳೋವರೆಗೂ. ಅದಾದಮೇಲೆ ನಾವೀಗ ರುಬ್ಬಿಟ್ಟಿರುವಂಥ ಮಿಶ್ರಣ, ಟೊಮೊಟೊ ಮತ್ತು ಗೋಡಂಬಿದು ಮಿಶ್ರಣ ಇತ್ತಲ್ಲ, ಅದನ್ನು ಆ್ಯಡ್ ಮಾಡಿ ಅದನ್ನು ಸಹ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಮಟನ್ಗೆ. ಇದನ್ನು ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡಿ ಮಟನ್ಗೆ ಅದು ಎಲ್ಲ ಹೊಂದ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಮಿಕ್ಸ್ ಮಾಡಿ ಇದನ್ನು ಸಹ ಒಂದು 5 ನಿಮಿಷ ಹಾಗೆ ಬೇಯಕ್ಕೆ ಬಿಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿತ್ತು. ಮತ್ತು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಉಪ್ಪನ್ನು ಆ್ಯಡ್ ಮಾಡಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಫಸ್ಟೇ ಉಪ್ಪನ್ನು ಹಾಕ್ಕೊಳ್ಳಲ್ಲ. ಯಾಕೆ ಅಂದರೆ ಮೊದಲೇ ಈಗ ಮಟನ್ಗೆ ಉಪ್ಪು ಹಾಕಿದ್ರೆ ಮಟನ್ನು ಅಷ್ಟು ಸಾಫ್ಟಾಗಿ ಬರಲ್ಲ. ಹಂಗಾಗಿ ನಾನು ಈ ಸ್ಟೇಜಲ್ಲಿ ಮಟನ್ಗೆ ಉಪ್ಪು ಹಾಕ್ತೀನಿ. ನೆಕ್ಸ್ಟು ಫ್ರೈಡ್ ಆನಿಯನ್ಸ್ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಹುರ್ಕೊಂಡಿರೋ ಈರುಳ್ಳಿ, ಅದು ಒಂದು 3 ಈರುಳ್ಳಿಯನ್ನು ಹೆಚ್ಚಿಟ್ಬಿಟ್ಟು ಎಣ್ಣೆಯಲ್ಲಿ ಹುರಿದಿದ್ದೀನಿ. ಅದನ್ನು ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಇದರಿಂದನೇ ನಿಮಗೆ ಅದು ಅಥೆಂಟಿಕ್ ಟೇಸ್ಟ್ ಬರೋದು, ತುಂಬ ಚೆನ್ನಾಗಿ ಟೇಸ್ಟ್ ಬರೋದು ಈ ಫ್ರೈಡ್ ಆನಿಯನ್ಸಿಂದನೇ. ಸಖತ್ತಾಗಿ ಬರುತ್ತೆ ಟೇಸ್ಟು. ನೀವು ಸಹ ಇದೇ ಥರ ಟ್ರೈ ಮಾಡಿ. ನೋಡಿ, ಈಗ ಫ್ರೈಡ್ ಆನಿಯನ್ಸ್ನ ಹಾಕ್ಬಿಟ್ಟು ಅದನ್ನು ಸಹ ಚೆನ್ನಾಗಿ ತಿರುಗಿಸ್ಬಿಟ್ಟು ಮಿಕ್ಸ್ ಮಾಡಿ ಈಗ ನೀರು ಹಾಕ್ತಾಯಿದ್ದೀನಿ. ನೀರು ಒಂದೇ ಒಂದು ಕಪ್ ಹಾಕಿದ್ರೆ ಸಾಕು. ಅಂದರೆ ಮಟನ್ನ ಮುಳುಗೋವರೆಗೂ ಹಾಕಿದ್ರೆ ಸಾಕು. ಅದು ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ನೀರು ಹಾಕಿ ಮಿಕ್ಸ್ ಮಾಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಅದನ್ನು ಕುಕ್ಕರ್ ವಿಷಲ್ ಹಾಕಿಸ್ತಾಯಿದ್ದೀನಿ. ಒಂದು 4 ವಿಷಲ್ ಬಂದರೆ ಸಾಕು. ಯಾಕೆ ಅಂದರೆ ಫಸ್ಟೇ ನಾವು ಎಲ್ಲ ಫ್ರೈ ಮಾಡಿರ್ತೀವಿ. ಹಾಗಾಗಿ ಈಗ ಬಲ್ತಿರೋ ಮಟನ್ ಅಂದರೆ ಸ್ವಲ್ಪ ಜಾಸ್ತಿ ವಿಷಲ್ ಬೇಕಾಗುತ್ತೆ. ಇದು ಸ್ವಲ್ಪ ಎಳೆ ಮಟನ್, ಹಾಗಾಗಿ 4 ವಿಷಲ್ ಹಾಕಿಸ್ದೆ. ನೋಡಿ, ಈಗ 4 ವಿಷಲ್ ಆದಮೇಲೆ ಎಷ್ಟು ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೀವು ಸಹ ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.
ಯಾರ್ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ದೀರೋ ಅವರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇರಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್.